ಆ ಮೊಬೈಲಲ್ಲಿ ಅಂಥದ್ದೇನಿದೆ? ಆಟಮ್ ಬಾಂಬ್ ಅಂತೂ ಅಲ್ಲ. ನಾನು ಸತ್ತಿದ್ದೀನಿ ಅಂತ ಖುಷಿ ಪಡ್ಕೊಂಡು ಕೂಗಾಡ್ತಿದ್ಯಲ್ಲ, ಆ ವಿಡಿಯೋ ಇದೆ. ಇದನ್ನ ನನಗೆ ಕೊಡಿ. ರಾಜನ್ ನೆನ್ಪಲ್ಲಿ ಚಾಕುನ ಹುಷಾರಾಗಿ ಎತ್ತಿಟ್ಕೊ. ಈಗ ಈ ವಿಡಿಯೋನ ನಿಮ್ಮತ್ತೆ ಅತ್ತೆ ಮಕ್ಕಳು ಮುಖ್ಯವಾಗಿ ಮುತ್ತು ಸರ್ಗೆ ತೋರಿಸ್ತೀನಿ. ಅಲ್ಲಿಗೆ ನಿನ್ನ ಬಂಡವಾಳ ನೀನು ಮದುವೆ ಆಗೋದಿರಲಿ. ಈ ಮನೆಯಿಂದನೇ ಪರ್ಮನೆಂಟ್ ಗೇಟ್ ಪಾಸ್. ಪ್ಲೀಸ್ ರಾಜ, ಯಾವುದೇ ಕಾರಣಕ್ಕೂ ಇದನ್ನ ಮುತ್ತು ಮಾವನ್ ತೋರಿಸ್ಬೇಡ ಪ್ಲೀಸ್ ರಾಜ. ಅರೆ ವರ್ಷನೇ ಬದಲಾಗ್ತಾ ಇದೆ. ನಿನ್ನೆ ನೋಡಿದ್ರೆ ಏಯ್ ರಾಜ ಅಂತ ಆವಾಜ್ ಹೊಡಿತಾ ಇದ್ದೆ, ಈಗ ನೋಡಿದ್ರೆ ಪ್ಲೀಸ್ ಅಂತ ಇದೆಯಾ. ಎದ್ರೆ ಕಾಲಿಡಿತೀಯ, ಬಿದ್ದರೆ ಜುಟ್ಟಿಡಿತೀಯ. ಸಖತ್ ಮಹಾನಟಿನೇ ನೀನು. ನೀನು ನನಗೆ ಮೋಸ ಮಾಡಿದ್ದು, ಮದುವೆ ಆಗಿದ್ದು, ಕಣ್ ಕಾಣಿಸಲ್ಲ ಅಂತ ನಾಟಕ ಆಡಿದ್ದು, ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ್ದು, ಅಷ್ಟು ಸತ್ಯ ಈ ವಿಡಿಯೋದಲ್ಲಿದೆ. ನೀನು ಕೊನೆದಾಗೇನಂದೆ? ಬೆಳ್ಳಿ ಮುತ್ತು ಸರ್ ಮದುವೆ ತಮ್ಮಿದ್ರೆ ಮಾಡು ಅಂದೆ ಅಲ್ಲ? ಮಾಡೇ ಮಾಡ್ತೀನಿ. ಅದೇ ನನ್ನ ಮುಂದಿನ ಗುರಿ. ನಾನು ಈಗಲೇ ಈ ವಿಡಿಯೋನ ಮುತ್ತೋರಿಗೆ ತೊಗೊಂಡೋಗಿ ಕೊಡ್ಬೋದು, ನಿನ್ನ ಲೈಫನ್ನು ಫಿನಿಷ್ ಮಾಡ್ಬೋದು. ಆದರೆ ಅದು ನನಗಿಷ್ಟ ಇಲ್ಲ. ನೀನು ನರಳಿ ಸಾಯಬೇಕು, ನೋವು ಪಡಬೇಕು. ಭಯ ಅಂದರೆ ನಿನಗೇನು ಅಂತ ಗೊತ್ತಾಗಬೇಕು. ಅದನ್ನು ಗೊತ್ತು ಮಾಡಿಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೀನು ನನ್ನ ವಿರುದ್ಧವಾಗಿ ಏನಾದರೂ ನಾಟಕಗಳನ್ನ ಆಡಿದ್ರೆ ನೆಕ್ಸ್ಟ್ ಮಿನಿಟಲ್ಲಿ ಈ ವಿಡಿಯೋ ಮುತ್ತು ಅವ್ರ ಕೈಯಲ್ಲಿರುತ್ತೆ. ದಯವಿಟ್ಟು ಬೇಡ ರಾಜ. ನಾನೇನು ಹೇಳ್ತೀನೋ ಹಾಗೆ ನಡ್ಕೋಬೇಕು. ನಡ್ಕೊಳ್ತೀನಿ. ಬೆಳ್ಳಿ ಮುತ್ತು ಮದುವೆ ಅದನ್ನು ನೀನು ಹೇಳ್ದಾಗೆ ಕೇಳ್ತೀನಿ. ಆದ್ರೆ ನನಗೆ ಡೌಟ್ ಬರ್ತಾ ಇದೆಯಲ್ಲ. ಇಲ್ಲ ರಾಜ, ನಾಟಕ ಏನೂ ಇಲ್ಲ. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನೀನೇನೇನು ಹೇಳ್ತೀಯ ಅದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಎಲ್ಲ ಸೋತ ಮೇಲೆ ಶರಣಾಗೋದೇ ಉತ್ತಮ. ನನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಿನಗೆ ಕಣ್ ಕಾಣಿಸೋದಿಲ್ಲ ಅನ್ನೋದನ್ನ ತೋರಿಸೋದಲ್ಲ, ಬೆಳ್ಳಿ ಮುತ್ತು ಸರ್ ಮದುವೆ ಆಗಲಿಲ್ಲ ಅನ್ನೋದೇ ನನ್ನ ಪ್ರಾಬ್ಲಮ್. ಈಗ ಏನು ಮಾಡ್ತೀಯಾ? ನೀನೇ ಮುಂದೆ ನಿಂತು ನನಗೆ ಸಹಾಯ ಮಾಡ್ತಾ ಅವರಿಬ್ಬರು ಮದುವೆನ ಮಾಡಿ ಮುಗಿಸ್ಬೇಕು. ಡನ್ ಮಾಡು. ಸರಿ, ಡನ್. ಮತ್ತೆ ನನ್ನ ವಿರುದ್ಧವಾಗಿ ಏನಾದರೂ ಪಿತೂರಿ ಮಾಡಿದೆ, ನಿನ್ನ ಮಾನ ಮರ್ಯಾದೆನ ಬೀದಿಲ್ ಹರಾಜ್ ಮಾಡ್ತೀನಿ. ಹುಷಾರ್. ಇದುವರೆಗೂ ಒಂದು ಕೊಟ್ಟಿರೋ ಕಾಟನೇ ತಡಿಯಕ್ ಆಗ್ತಿರ್ಲಿಲ್ಲ. ಈಗ ನಾನೇ ಹೊಸ ಆಧಾರನ ಹುಡ್ಕೊಟ್ಟಿದ್ದೀನಿ. ನನಗೆ ಕಣ್ ಕಾಣಿಸತ್ತೆ ಅಂತ ಮನೇಲಿ ಏನಾದ್ರೂ ಗೊತ್ತಾದ್ರೆ ಅಷ್ಟೇ, ನನ್ನ ಕತೆ ಫಿನಿಶ್. ಎಲ್ಲ ಒಟ್ಟೊಟ್ಟಿಗೆ ಬಂದು ತಗಲಾಕೋತಿದೆ. ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲ. ಚಿಕ್ಕಮ್ಮ, 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 ಇಟ್ಕೊಳ್ಳಿ ಇದನ್ನ. ಏನದು? ಇಟ್ಕೊಳ್ಳಿ ಚಿಕ್ಕಮ್ಮ, ನೀವು ಹೇಳ್ತೀನಿ. ಮೊದಲು ನಂಗೆ ಆಶೀರ್ವಾದ ಮಾಡಿ. ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಮುತ್ತು. ಏನ್ ವಿಷಯ? ಚಿಕ್ಕಮ್ಮ, ನಮ್ಗೆ ಶ್ರೀಲಂಕಾದಿಂದ ಆರ್ಡರ್ ಬಂದಿದೆ. ಅದಕ್ಕೆ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸ್ಬಿಟ್ಟಿದ್ದೀನಿ. ಹೌದಾ? ನಾಳೆಯಿಂದ ಪೂಜೆ ಸ್ಟಾರ್ಟ್ ಆಗ್ತಿದೆ ಚಿಕ್ಕಮ್ಮ. ನೀವು ಬಂದು ನಿಮ್ಮ ಕೈಯಾರೆ ಪೂಜೆ ಮಾಡಿದ್ರೆ ನನ್ಗೆ ಅಷ್ಟೇ ಸಾಕು. ಅದೇ ನನ್ನ ಆಸೆ. ನಿನಗೆ ಒಳ್ಳೇದಾಗುತ್ತೆ ಅಂದ್ರೆ ಬರೀ ಪೂಜೆ ಮಾತ್ರ ಏನು, ನಿನ್ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ. ನೀವು ಕೊನೆವರೆಗೂ ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು ಅಂತ ದೇವ್ರ ಹತ್ರ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಚಿಕ್ಕಮ್ಮ. ನಿಮ್ಮನ್ನ ಆರೋಗ್ಯವಾಗಿ ನೋಡ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ಚಿಕ್ಕಮ್ಮ. ಆಗ್ಲಿ ಮುತ್ತು. ಅಮ್ಮ, ಯಾರಿದ್ದೀರಾ ಮನೆಯಲ್ಲಿ? ಬನ್ನಿ ಚಿಕ್ಕಮ್ಮ, ನೋಡೋಣ. ಅಮ್ಮ, ಯಾರಿದ್ದೀರಾ? ಅಮ್ಮ ನಮಸ್ತೆ. ನಮಸ್ತೆ.
ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಶ್ರೀನಿವಾಸ್ ಅಯ್ಯರ್. ಭಾಳಷ್ಟು ಜನ ನನ್ನ ಹತ್ರ ಬಂದು ಜಾತಕ ತೋರಿಸಿ ಭವಿಷ್ಯ ಕೇಳ್ತಾರೆ. ಈಗ ನಮ್ಮ ಮನೇಲಿ ಜಾತಕ ಕೇಳೋರು ಯಾರಿದ್ದಾರೆ? ಮಾಯಾ ಅಮ್ಮನವರು ಬರ್ಲಿಕ್ಕೆ ಹೇಳಿದರು. ಮಾಯಾನ? ಮಾಯಾ, ಶರ್ಮಿಳಾ, ಮಾಯಾನ್ ಕರ್ಕೊಂಬಮ್ಮ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಮಾಯಾ, ನಿಧಾನ. ಮಾಯಾ, ಶ್ರೀನಿವಾಸ್ ಅಯ್ಯರ್ ಬಂದಿದ್ದಾರೆ. ನೀನೇನಾದರೂ ಬರೋಕ್ಕೆ ಹೇಳಿದ್ದ? ಹಾಂ ಮಾವ, ನಾನೇ ಬರೋಕ್ಕೆ ಹೇಳಿದ್ದು. ಯಾಕೆ ಮಾಯಾ, ಜಾತಕ ನೋಡೋವಂಥದ್ದು ಏನಾಗಿದೆ ಈಗ? ತುಂಬ ದಿನಗಳಿಂದ ನನ್ನ ನಿಮ್ಮ ಮದುವೆ ಕಲ್ಯಾಣ ಮಂಟಪದವರೆಗೂ ಹೋಗಿ ನಿಂತೋಗ್ತಿದೆ ಮಾವ. ಅದ್ರ ಜೊತೆ ನನ್ನ ಕಣ್ಣು ಕಳ್ಕೊಂಡಿದ್ದೀನಿ. ಆಪ್ರೇಷನ್ ಮಾಡಿಸಿದ್ರು ದೃಷ್ಟಿ ವಾಪಸ್ ಬರೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಕೆಟ್ಟ ಶಕುನ ಎದುರಾಗ್ತಿದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಒಂದ್ಸಲಿ ಜಾತಕ ತೋರಿಸಿ ದೋಷ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋ ಅಂತ ಕರೆಸ್ದೆ ಮಾವ. ಈ ಕೆಟ್ಟ ಶಕುನ ಒಳ್ಳೆ ಶಕುನೆಲ್ಲ ಯಾವಾಗಿಂದ ನಂಬಕ್ಕೆ ಶುರು ಮಾಡಿದೆ ಮಾಯಾ? ಏನಾಗಿದೆ ನಿನಗೆ? ಪ್ರತಿ ಸರಿ ಏನಾದರೂ ಕೆಟ್ಟದೇ ನಡೀತಿದ್ರೆ ಒಳ್ಳೇದನ್ನ ಗಮನಿಸೋಕೆ ಕಷ್ಟ ಆಗುತ್ತೆ ಮಾವ. ನೀವು ನನ್ನನ್ನು ಮದುವೆ ಆಗಕ್ಕೆ ಒಪ್ಪಿದ್ದೀರಾ, ಅದು ನನ್ನ ಪುಣ್ಯ. ಆದರೆ ಈಗ ಅದು ನಡೀತಿಲ್ಲ ಅಂದಮೇಲೆ ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಮಾವ. ದೋಷ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರನೂ ಇದ್ದೇ ಇರುತ್ತೆ. ಮುಂದೆ ಏನಾದರೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಒಂದ್ಸರಿ ಜಾತಕ ತೋರಿಸೋಣ ಅಂತ ಕರೆದೆ ಮಾವ. ಮುತ್ತು ಮಾವ, ನೀವು ನನ್ನ ಜೊತೆ ಇದ್ದರೆ ನನಗೊಂಚೂರು ಧೈರ್ಯ ಇರುತ್ತೆ. ನೀವು ನನ್ನ ಜೊತೆನೇ ಇರ್ತೀರಲ್ಲ? ಸರಿ, ನಿನಗಿಷ್ಟ ಇದೆ ಅಂದಮೇಲೆ ಬೇಡ ಅನ್ನೋದಕ್ಕಾಗತ್ತಾ? ಕೂತ್ಕೋ. ಶರ್ಮಿಳಾ, ಮಾಯಾ ಮುತ್ತುದು ಜಾತಕ ತಗೊಂಡ್ ಬಾ. ಈ ಹಿಂದೆ ಮದುವೆ ತಯಾರಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆದರೆ ಈ ಜಾತಕವನ್ನು ಯಾರಿಗೂ ತೋರಿಸಿರ್ಲಿಲ್ವಾ? ಯಾಕೆ? ಅಂಥದ್ದೇನಿದೆ? ಮದುವೆ ಆಗಬೇಕಂದ್ರೆ 36 ಗಣಗಳ ಬಗ್ಗೆ ನೋಡಿ ಹೇಳ್ತೀವಿ. ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು ಮುಖ್ಯ. ಅದ್ರ ಪ್ರಕಾರ ಜಾತಕ ನೋಡಿ ಹೇಳ್ತೇವೆ. ಆದರೆ ಇಲ್ಲಿ ಯಾವುದೂ ಸರಿ ಬರ್ತಾ ಇಲ್ಲ. ಮುತ್ತು ಮತ್ತು ಮಾಯಾ ಜಾತಕ ಪ್ರಕಾರ ಹೊಂದಾಣಿಕೆ ಆಗ್ತಾ ಇಲ್ಲ. ಜಾತಕ ಹೊಂದಾಣಿಕೆ ಆಗದೇ ಇಲ್ಲ ಅಂದಮೇಲೆ ಮದುವೆ ಆಗೋದೇ ಇಲ್ಲ. ಈ ಮನೆಯಲ್ಲಿ ಮದುವೆ ಆಗಲೇಬೇಕಂತ ಹಠ ಹಿಡಿದ್ರೆ ಒಂದು ಹಾನಿ ಸಂಭವಿಸುತ್ತೆ.
ಯಾವ ಥರ ಸ್ವಾಮಿ? ಸುಖ ಸಮೃದ್ಧಿಯಿಂದ ಇವ್ರ ಮನೆ ಕಷ್ಟಕ್ಕೆ ಸಿಲುಕುತ್ತೆ. ಧನಹಾನಿ, ಗೌರವಹಾನಿ ಸಂಭವಿಸಬಹುದು. ಪ್ರಾಣಹಾನಿ ಕೂಡ ಸಂಭವಿಸುವ ಅವಕಾಶ ಇರುತ್ತೆ. ಮಾಯಾ ಅನ್ನುವರು ಈ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆ ಹಿರಿಯ ಜೀವಕ್ಕೆ ತೊಂದರೆ ಆಗುತ್ತೆ. ಮಾಯಾ ಅವರನ್ನು ಮದುವೆ ಆದರೆ ನೀವೆಲ್ಲ ಬೀದಿಗೆ ಬರೋದು ಸತ್ಯ. ಜಾತಕ ಹೊಂದದೇ ಇರುವ ಈ ಮದುವೆ ಮಾಡಬೇಡಿ. ದಯವಿಟ್ಟು ನನ್ನ ಸಲಹೆ ಕೇಳಿ. ಈ ಮನೆಗೆ ಹಿರಿಯೋಳು ಅಂದರೆ ನಾನೇ. ಇವ್ರ ಮದುವೆ ವಿಷಯವಾಗಿ ಜಾತಕಗಳನ್ನ ಜ್ಯೋತಿಷಿಗಳ ಹತ್ರ ತೋರಿಸಿದ್ದೀವಿ. ಇದುವರೆಗೂ ಯಾರೂ ನನ್ನ ಪ್ರಾಣಕ್ಕೆ ಹಾನಿ ಇದೆ ಅಂತ ಹೇಳಿರಲಿಲ್ಲ. ನಿಮ್ಮ ಅಷ್ಟು ಮಾತುಗಳನ್ನ ಕೇಳಿದ್ರೆ ತುಂಬ ಹೆದರಿಕೆ ಆಗ್ತಿದೆ. ನಿಮ್ಮ ಮೇಲೆ ಯಾವ ದ್ವೇಷ ಇಲ್ಲ ತಾಯಿ. ಬಾಯಿಗೆ ಬಂದಾಗ ಜ್ಯೋತಿಷ್ ಹೇಳುವನಲ್ಲ ತಾಯಿ ನಾನು. ಈ ಜಾತಕ ಪ್ರಕಾರ ಈ ಮನೆಯಲ್ಲಿ ಏನು ನಡೀತಿದೆ ಅಂತ ತಿಳಿಸಿದ್ದೇನೆ ಅಷ್ಟೇ. ಈ ಜಾತಕ ಹೊಂದಾಣಿಕೆ ಆಗದಿರೋದಕ್ಕೆ ಯಾವಾಗಲೂ ಈ ಮದುವೆಗೆ ಅಡ್ಡಿ ಆಗ್ತಿರೋದು. ಹಾಗಾದರೆ ಮುತ್ತುಗೆ ಸರಿ ಹೊಂದೋ ಅಂತ ಜಾತಕ ಯಾವುದು ಅಂತ ಹೇಳೋಕ್ಕಾಗತ್ತಾ? ಹೇಳ್ತೀನಮ್ಮ. ಮುತ್ತು ಅವರ ಜಾತಕ ಪ್ರಕಾರ ಧನುಸು ರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಅವ್ರ ಹೆಂಡತಿಯಾಗಿ ಬಂದರೆ ಒಳ್ಳೆಯದು. ಆ ಹೆಣ್ಣು ಮಗಳು ನಿಮ್ಮ ನೆಂಟರಸ್ಥರಲ್ಲೇ ಹುಟ್ಟಿದ್ದು. ಈ ಮನೆಯಲ್ಲೇ ಅವಳಿದ್ದಾಳೆ. ನೀವು ಹೇಳಿದ ರಾಶಿ ನಕ್ಷತ್ರ ಬೇರೆ ಯಾರ್ದು ಅಲ್ಲ, ನಮ್ಮ ಜ್ಯೋತಿಷಿಗಳು ಹೇಳಿದ್ದು ಕೇಳಿದ್ರಲ್ವಾ? ಈಗ ಏನು ಮಾಡಬೇಕು ಅಂತಿದ್ಯಾ? ಅತ್ತೆಗೆ ಪ್ರಾಣಾಪಾಯ ಇದೆ ಅಂದಮೇಲೆ ನಾವಿಬ್ಬರು ಮದುವೆ ಆಗೋದು ಸರಿ ಬರಲ್ಲ. ಜಾತಕದ ಪ್ರಕಾರ ನೀವು ಬೆಳ್ಳಿನೇ ಮದುವೆ ಆಗೋದು ಒಳ್ಳೆಯದು ಮಾವ. ಹೊಸದಾಗಿ ಜಾತಕ ನೋಡೋದು, ಅದ್ರಲ್ಲಿ ಬೆಳ್ಳಿ ಮದುವೆ ಆಗಲಿ ಅಂತ ಬರೋದು, ಅದಕ್ಕೆ ನೀವು ಒಪ್ಪಿಗೆ ಕೊಡೋದು ಚೆನ್ನಾಗಿದೆ. ಈಗಿರೋ ಪ್ರಾಬ್ಲಮ್ಗಳನ್ನೇ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಇದರಲ್ಲಿ ಹೊಸ ಪ್ರಾಬ್ಲಮ್ಗಳನ್ನ ಹುಟ್ಟಾಕ್ತಿದ್ದೀರಾ? ನೋಡು ಮಾಯಾ, ನಮ್ಮಿಬ್ರು ಮದುವೆ ಆಗೋದ್ರಿಂದ ಚಿಕ್ಕಮ್ಮಂಗೆ ಏನೂ ಆಗಲ್ಲ. ಅವ್ರು ಕೊನೆವರೆಗೂ ಚೆನ್ನಾಗೇ ಇರ್ತಾರೆ. ನನ್ನ ಕಷ್ಟ ನಿಮಗೆ ಅರ್ಥ ಆಗ್ತಿಲ್ಲ ಮಾವ. ಇದಕ್ಕೊಂದು ಅಂತ್ಯ ಕಾಣಿಸ್ಲೇಬೇಕು ಮಾವ, ಇಲ್ಲಾಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. ನನಗೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವ, ನಿಮ್ಮಿಬ್ಬರು ಮದುವೆ ನಡೀಲೇಬೇಕು.
ಮಾಯಾ, ನಿನಗೆ ಕಷ್ಟ ಆಗ್ತಿದೆ ಸರಿ, ಅದಕ್ಕೆ ಬೇರೆ ದಾರಿ ಹುಡ್ಕೋಣ. ಆದರೆ ಮದುವೆ ವಿಚಾರದಲ್ಲಿ ಬೆಳ್ಳಿ ಹೆಸರು ಯಾಕೆ ಬಂತು? ಹೊಸದಾಗಿ ಬೆಳ್ಳಿ ಮನಸ್ಸಲ್ಲಿ ಆಸೆಗಳನ್ನ ಹುಟ್ಟಾಕ್ತಿದ್ದೀರಾ. ಅವಳು ನಾನ್ ನೋಡೋ ಹುಡುಗನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಇದೆಲ್ಲ ಕೇಳಿ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಆಲೋಚನೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಾಯಾ. ನೀವ್ ಎಷ್ಟ್ ದಿನ ಅಂತ ಹೀಗೆ ಇರ್ತೀರ ಮಾವ? ನನ್ನಂತ ಕುರುಡಿನ ಮದ್ವೆ ಆಗೋ ಬದಲು ನಿಮಗೆಲ್ಲದ್ರಲ್ಲೂ ಹೊಂದುವಂತ ಬೆಳ್ಳಿನ ಮದ್ವೆ ಆಗೋದು ಒಳ್ಳೇದು. ಈ ಜ್ಯೋತಿಷ್ಯ, ಶಾಸ್ತ್ರ, ಹೋಮ, ಹವನ ಇದಕ್ಕೆಲ್ಲ ಮೀರಿ ಒಂದು ದೈವ ಸಂಕಲ್ಪ ಅಂತ ಇರುತ್ತೆ. ಆ ದೇವ್ರ ಆಶೀರ್ವಾದ ಇದ್ರೆ ನಂದು ನಿಂದು ಮದ್ವೆ ನಡೆಯುತ್ತೆ ಮಾಯಾ. ಅದನ್ನ ಯಾರು ತಡೆಯಕ್ಕಾಗಲ್ಲ. ನನ್ ಕೊನೆ ಉಸಿರಿರೋರ್ಗು ಚಿಕ್ಕಮ್ಮನ್ ಹೇಗ್ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾಯಾ, ಇದನ್ನೆಲ್ಲ ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡು. ಚಿಕ್ಕಮ್ಮ, ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವಳು ಹೇಳಿದ್ರ ಬಗ್ಗೆ ನಿಮ್ಗೇನ್ ಅನಿಸ್ತಿದೆ? ಅದು ಮುತ್ತು, ಇವತ್ತು ಮಾಯಿನ ರಾಶಿ ಚೆನ್ನಾಗಿಲ್ಲ ಅಂತಾರೆ, ನಾಳೆ ಬಂದು ನಮ್ಮಿಬ್ರು ರಾಶಿ ಚೆನ್ನಾಗಿದೆ, ನಾವು ಮದುವೆ ಆಗ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತಾರೆ. ನಾಡಿದ್ದು ಬಂದು ನನ್ನ ರಾಶಿ ಚೆನ್ನಾಗಿಲ್ಲ ಅಂತಾರೆ. ಹೀಗೆ ದಿನ ಒಂದೊಂದು ಹೇಳ್ತಿದ್ರೆ ಎಲ್ಲಾನು ಮಾಡ್ಕೊಂಡು ಕೂರಕ್ಕಾಗತ್ತ ಚಿಕ್ಕಮ್ಮ? ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಬೆಳ್ಳಿ ನನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ಬಿಟ್ಟಿದ್ದಾಳೆ. ನೀವೆಲ್ಲರೂ ಸೇರಿ ಅವಳ ಮನಸ್ಸಲ್ಲಿ ಮತ್ತೆ ಆಸೆ ಚಿಗುರೋ ಥರ ಮಾಡಬೇಡಿ. ಈ ವಿಷಯನ ಇಲ್ಲಿಗೆ ಬಿಟ್ರೆ ಎಲ್ರಿಗೂ ಒಳ್ಳೇದು. ಬೆಳ್ಳಿ, ನೀನು ಅಷ್ಟೇ, ಯಾವುದನ್ನು ತಲೆಗೆ ಹಾಕೋಬೇಡ. ನೋಡಿ ಅಮ್ಮ, ನಾನು ಇದುವರೆಗೂ ನೋಡಿ ಹೇಳಿರೋ ಅಷ್ಟು ಜಾತಕದಲ್ಲಿ ಯಾವುದೂ ಸುಳ್ಳಿಲ್ಲ. ಇದಕ್ಕೂ ಮೀರಿ ಈ ಮನೆಯಲ್ಲಿ ಮದುವೆ ಆಗಲೇಬೇಕಂತಿದ್ರೆ ಮುಂದೆ ಆಗೋ ಅನಾಹುತಕ್ಕೆ ಈಗಲೇ ನಾಂದಿ ಹಡ್ದಾಗಿರ್ತದೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.